ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿರಲಿಲ್ಲ ಸಮ್ ರೀಸನ್ಸಿಂದ. ಓಕೆ, ಇವಾಗ ಏನಂತಂದರೆ ನನ್ನ ಮಗನ ಬರ್ಡೇ ಇದೆ, August 26. ಸೊ ಬರ್ಡೇ ಸೆಲೆಬ್ರೇಷನ್ನು ವೀಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಕವರ್ ಮಾಡಿದ್ದೀನಿ. ಸೊ ಈ ಸೆಲೆಬ್ರೇಷನ್ನ ನಾವು ಊರಲ್ಲಿ ಮಾಡ್ತಾಯಿದ್ದೀವಿ, ಕಲಬುರ್ಗಿಲಿ ಮಾಡ್ತಾ ಇರೋದು. ಫಸ್ಟ್ ಇಯರ್ ಬರ್ಡೇನ ನಾವು ಬ್ಯಾಂಗ್ಳೂರಲ್ಲೇ ಮಾಡಿದ್ವಿ. ಫೋಟೋಶೂಟ್ ಅದು ಇದು ಎಲ್ಲನೂ ಊರು ಅಂದರೆ ಮಮ್ಮಿ ಪಪ್ಪನೂ ಬಂದಿದ್ರು ಅಲ್ಲಿಗೆ. ಸೊ ಈ ವರ್ಷ ನಾವು ಅವರಿರೋ ಕಡೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಸೆಲೆಬ್ರೇಷನ್ ಮಾಡೋಣ ಅನ್ನೋದೊಂದು ಥಾಟ್ ಇತ್ತು. ಸೊ ಹಾಗಾಗಿ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಕಲಬುರ್ಗಿಗೆ ಹೊರಟ್ವಿ. ಆ್ಯಂಡ್ ಇವರು ಈ ರೇಂಜಿಗೆ ಟ್ರೈನ್ನ ಕಿಟಕಿ ಉಜ್ಜಿ ಅಂತ ಕ್ಲೀನ್ ಮಾಡ್ತಾರೆ ಅಂತಂದರೆ ಅದು ನನಗೂ ಗೊತ್ತಿರಲಿಲ್ಲ ಫಸ್ಟ್. ಆಮೇಲೆ ಗೊತ್ತಾಯ್ತು ಯಾಕೆ ಈ ರೇಂಜಿಗೆ ಉಜ್ಜುತ್ತವ್ರೆ ಅಂದರೆ ಅವ್ರ ಮಗನ ನಿಲ್ಸೋಕ್ಕೆ. ಅಂದರೆ ನಿಂತ್ಕೋತೀನಿ ಅಂತ ಹಠ ಮಾಡ್ತಿದ್ದೆ. ಸೊ ಹಾಗಾಗಿ ಗಲೀಜಿದೆ ಅಂತ ಹೇಳ್ಬಿಟ್ಟು ಉಜ್ಜಿ ಕ್ಲೀನ್ ಮಾಡಿ ನಿಲ್ಲಿಸ್ತಾವ್ರಿ. ಹೈಜೀನ್ ಮೇಂಟೈನ್ ಮಾಡ್ತಾವ್ರೆ. ಇವನ್ ತೀಟೆ ಇಷ್ಟಕ್ಕೆ ನಿಲ್ಲಲ್ಲ. ಇವನ್ ತೀಟೆನೆಲ್ಲ ಕವರ್ ಮಾಡಬೇಕಂದ್ರೆ ಎನಿ ಟೈಮ್ ಕ್ಯಾಮರಾ ಆನಾಗೆ ಇಟ್ಕೊಂಡಿರ್ಬೇಕಾಗತ್ತೆ. ಅಷ್ಟೊಂದೆಲ್ಲ ಇದು ಮಾಡೋಕ್ಕಾಗಲ್ಲ. ಒಬ್ಬಳೇ ಶೂಟ್ ಮಾಡಿಕೊಂಡು ಒಬ್ಬಳೇ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಮಳೆ ಬರೋ ವಾತಾವರಣ. ಈ ವಾತಾವರಣಕ್ಕೆ ಏನಾದರೂ ತಿಂದೆ ಟ್ರೈನಲ್ಲಿ ಹಾಗೆ ಹೋಗೋಕ್ಕಾಗುತ್ತಾ? ನೋವೇ. ನನಗೆ ಎಲ್ಲ ತಿನ್ಕೊಂಡು ಉಣ್ಕೊಂಡು ಅಂದರೆ ಸ್ಪೈಸಿ ಚಟ್ಪಟ ಥರ, ಸ್ಪೈಸಸ್ ಥರ ಸ್ನ್ಯಾಕ್ಸು ಈ ಥರ ಎಲ್ಲ ತಿನ್ಕೊಂಡು ನಾವು ಅಂದರೆ ಊಟ ಮಾಡಿದ್ದೀವಿ, ಬರೀ ಇದನ್ನೇ ತಿಂದಿಲ್ಲ. ಓಕೆ. ಆ್ಯಂಡ್ ನಾವು ಇದೆಲ್ಲ ಮುಗಿಸ್ಕೊಂಡು ನಾವು ಫೈನಲ್ಲಾಗಿ ಬೆಳಗಿನ ಜಾವ 4 ಗಂಟೆಗೆ ರೀಚ್ ಆದ್ವಿ ಊರನ್ನ. ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆಮೇಲೆ ನಾವು ಹೊರಟಿದ್ದು ಶಾಪಿಂಗ್ ಮಾರ್ಟ್ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದು. ನನಗಲ್ಲ ಶಾಪಿಂಗು, ನನ್ನ ಮಗನಿಗೆ, ಬರ್ಡೇ ಬಾಯ್ಗೆ. ಸೊ ಸೂಪರ್ ಮಾರ್ಕೆಟ್ನ ತೋರಿಸೋಣ, ಅದನ್ನು ಕವರ್ ಮಾಡೋಣ ಅನ್ನೋದು ಇತ್ತು ನನಗೆ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಅಂದ್ಕೊಂಡ್ವಿ. ಸೊ ಅದಾಗಲಿಲ್ಲ, ಟೈಮ್ ನನಗೆ ಸಾಕಾಗಲಿಲ್ಲ. ಸೊ ಕಲಬುರ್ಗಿಲೇ ನಾವು ಆಲ್ಮೋಸ್ಟ್ ಶಾಪಿಂಗ್ ಮಾಡೋದೇ V2 ಅಲ್ಲಿ. ಒಂದು ಸಖತ್ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ. ತುಂಬ ಕಲೆಕ್ಷನ್ಸು, ತುಂಬ ವೆರೈಟಿ, ಅಂದರೆ ಬೆಸ್ಟ್ ಪ್ರೈಸು, ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಸಖತ್ತಾಗಿ ಸಿಗುತ್ತೆ. ಸೊ ನಾವು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಮಗನ ತೀಟೆ ಯಪ್ಪ. ಸೊ ನಾವು ನಮ್ಮ ಹಸ್ಬೆಂಡ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡಿರೋಂಥ ಡೆಕೋರೇಷನ್ ಇದು. ಹೇಗೆ ಅನ್ನಿಸ್ತಿದೆ ಡೆಕೋರೇಷನ್? ಸಖತ್ತಾಗಿದೆಯಲ್ಲ? ಓಕೆ. ನಾವು ಶಾಪಿಂಗ್ ಮಾಡಿದ್ದು ಸುಮಾರು ಡ್ರೆಸ್ನ. ಈಗ ಬರ್ಡೇ ಬಾಯ್ಗೆ ಬೋರ್ಡ್ ಡ್ರೆಸ್, ಅದು ಪಿಸ್ತಾ ಕಲರು. ಸೊ ಡೆಕೋರೇಷನ್ ಆಯಿತು, ಒಂದು ಔಟ್ಫಿಟ್ ಎಲ್ಲ ತೋರಿಸಿ ಆಯಿತು. ಇನ್ನೊಂದು ಸೆಲೆಬ್ರೇಷನ್ ಮಾಡಬೇಕಲ್ವ. ಲೆಟ್ಸ್ ಗೋ ಟುಗೆದರ್ ವಿತ್ ಸೆಲೆಬ್ರೇಷನ್. ಕೇಕ್ ತೋರಿಸ್ತಾ ಇದ್ದರೆ ಹೇಗೆ ಸೆಲೆಬ್ರೇಷನ್ಗೆ ಮುಂಚೆ. ಈ ಕೇಕ್ನ ನಾನು ಆರ್ಡ್ರ್ ಕೊಡುವಾಗ ಅಂದರೆ ಇದೇ ಥರ ಡಿಸೈನ್ ಆಗಿರಬೇಕು, ಇದೇ ಥರದ್ದು ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟು ಹೇಳಿ ಮಾಡಿಸಿರೋದು. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಕೇಕ್ ಓಪನ್ ಮಾಡಿದ್ಮೇಲೆ ಫುಲ್ ಡೆಕೋರೇಷನ್ ಈ ಥರ ಇತ್ತು. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ನಡೀರಿ ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಅಷ್ಟೇ ಸೆಲೆಬ್ರೇಷನು ಸಿಂಪಲಾಗಿ ಮನೆಯಲ್ಲೇ ಮಾಡಿ ಮುಗಿಸಿದ್ದೀವಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.